ರಾಚಯ್ಯಗೂ ಮತ್ತೆ ಒರಿಜಿನಲ್ ವಿಜಯ್ ಸರ್ಗೂ ಇರುವಂತ ಒಂದಷ್ಟು ಹೋಲಿಕೆಗಳು ನೀವು ಹತ್ರದಲ್ಲಿ ನೋಡಿದಾಗ, ಯಾಕಂದ್ರೆ ಸಾಮಾಜಿಕ ಸಮಾನತೆ ವಿಚಾರ ಬಂದ್ರೆ ಅವ್ರು ಯಾವಾಗಲೂ ಮುಂದೆ ಇರ್ತಾರೆ. ಎಲ್ಲರನ್ನೂ ಒಂದೇ ರೀತಿ ಕಾಣೋದಾಗ್ಲಿ ಅಥವಾ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅಂದ್ರೆ ಅದ್ರ ಗಟ್ಟಿ ದನಿಯಲ್ಲಿ ಮಾತಾಡೋದಾಗ್ಲಿ ಯಾವಾಗಲೂ ಮುಂದೆ ಇರ್ತಾರೆ. ಸೊ ಎರಡು ಪಾತ್ರಗಳು ತುಂಬಾ ಹತ್ತಿರದ ಸಂಬಂಧ ಇದೆಯಾ? ಖಂಡಿತ ಇದೆ ಸರ್. ಅಂದ್ರೆ ಅವರು ಹೋರಾಟದ ವಿಷಯ ಅಥವಾ ಸಮಾನತೆ ಅನ್ನೋ ಒಂದು ವಿಚಾರಗಳಾಗಿರ್ಬೋದು, ಅವ್ರು ಯೋಚನೆ ಮಾಡೋದಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಮಗಳನ್ನ ಅವರು ಪ್ರೀತಿಸೋದು, ಕಾಪಾಡ್ಕೊಳ್ಳೋದು, ಮುದ್ದು ಮಾಡೋದು ತುಂಬಾ ಹೋಲಿಕೆ ಆಗತ್ತೆ ರಾಚಯ್ಯ ಅವರಿಗೂ ಮತ್ತೆ ರಿಯಲ್ ಲೈಫ್ ವಿಜಯ್ ಅವರಿಗೂ. ಶಿಶಿರ್, ರಾಚಯ್ಯ ಎಷ್ಟು ಕಾಡ್ತಾರೆ ಈ ಸಿನಿಮಾ ಮೂಲಕ ಅಂತ, ಅಂದ್ರೆ ಕ್ರಾಂತಿ ಅನ್ನೋದಿದೆಯಲ್ಲ, ಸಾಮಾನ್ಯವಾಗಿ ಆ ಥರದೊಂದು ಕತೆ ಅಥವಾ ರೈಟಿಂಗ್ ಬರ್ತಾ ಇದೆ ಅಂತಂದ್ರೆ ಅದು ದೊಡ್ಡ ಜವಾಬ್ದಾರಿ, ಇಡೀ ಸಮಾಜವನ್ನು ನಮ್ಮ ಮೇಲೆ ಬೆನ್ನ ಮೇಲೆ ಇಟ್ಕೊಂಡು ಬರೆದಿರುವಂಥ ಪಾತ್ರ ಆಗಿರುತ್ತೆ. ಸೊ ಯಾವ ಮಟ್ಟಿಗೆ ನಿಭಾಯಿಸಿದ್ದಾರೆ ಅವರು? ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದು ಎಲ್ಲ ಒಂದು ಆಪರೇಷನ್ನಲ್ಲಿರುವಂಥ ಜನಗಳ ಒಂದು ಸೈಲೆನ್ಸ್ ಮತ್ತು ಹೋರಾಟದ ರೆಪ್ರೆಸೆಂಟೇಷನ್ ಆಗ್ತಾರೆ ವಿಜಯಣ್ಣ ಈ ಸಿನಿಮಾದ ಮೂಲಕ. ಪ್ಲಸ್ ಇವರು ಹೇಳಿದಾಗೆ ನನಗೆ ತುಂಬ ಆ ಚೇಂಜ್ ಓವರು ಸಖತ್ ಎಕ್ಸೈಟಿಂಗ್ ಆಗಿದೆ. ವಿಜಯಣ್ಣ ಅವ್ರ ಲುಕ್ಕಲ್ಲಿರೋ ಚೇಂಜ್ ಓವರ್ ಎಲ್ಲ ಸಖತ್ ಎಕ್ಸೈಟ್ಮೆಂಟ್ ನನಗೂ. ಹೆಂಗೆ ಕಾಣ್ತಾರೆ ಸ್ಕ್ರೀನ್ ಮೇಲೆ, ಹೆಂಗೆ ಅಬ್ಬರಿಸ್ತಾರೆ ಅಂತ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಾಗೆ ಆಮೇಲೆ ಇನ್ನೊಂದು ಸೇಮ್ ಚೋಮನಲ್ಲಿ ಏನು ಒಂದು ಸೈಲೆನ್ಸ್ ಇತ್ತು ಅಷ್ಟೇ ಇಂಟೆನ್ಸ್ ಆಗಿದೆ. ಆ ಸೈಲೆನ್ಸು, ಆ ಹೋರಾಟ ಅಷ್ಟೇ ಇಂಟೆನ್ಸ್ ಆಗಿದೆ ಇಲ್ಲೂ. ಒಂದು ಕಡೆ ಪ್ಯಾನ್ ಇಂಡಿಯಾ ರೇಸ್ನಲ್ಲಿ ಒಂದಷ್ಟು ಫ್ಯಾಂಟಸಿ ಕಥೆಗಳು, ಆಕ್ಷನ್ ಇರುವಂಥ ಕಥೆಗಳು ಅದೇ ಜಾಸ್ತಿ ಇದ್ದ ಮಧ್ಯದಲ್ಲಿ ಈ ಥರದೊಂದು ಕತೆ ಕನ್ನಡ ಸಿನಿಮಾಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನೋಡಿ. ಯಾಕಂದರೆ ನೆಲಮೂಲದ ಕಥೆಗೆ ಬಗ್ಗೆ ಮಾತಾಡೋದು, ಯಾಕಂದರೆ ಒಬ್ಬ ಸ್ಟಾರ್ ಆದವರು ಒಂದು ಸಿನಿಮಾ ಆಯ್ಕೆಯ ವಿಚಾರದಲ್ಲಿ ಎಷ್ಟು ಜಾಗರೂಕತೆ ಇರಬೇಕು ಅಂತ. ಈಗ ಕಾಟೇರ ಸಿನಿಮಾ ದರ್ಶನ್ ಅವರು ಒಪ್ಕೊಂಡಿದ್ದ ಕಾರಣಕ್ಕೆ ರೀಚ್ ಆಯಿತು. ಈಗ ಲ್ಯಾಂಡ್ ಲಾರ್ಡ್ ಅಷ್ಟೇ, ವಿಜಯ್ ಸರ್ ಒಪ್ಕೊಂಡಿರೋ ಕಾರಣ ಸ್ಟಾರ್ ಇದ್ದಾರೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುವಂಥದ್ದು. ಅದೆಷ್ಟು ಅವಶ್ಯಕತೆ ಇದೆ ಅನ್ನೋ ಅಂಥದ್ದು. ಅಫ್ಕೋರ್ಸ್ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ, ಯಾಕಂದರೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಎಲ್ಲರಿಗೂ. ಸೊ ಈ ಥರ ಒಂದು ಸೋಷಿಯಲಿ ಒಂದು ಮೆಸೇಜ್ ಕೊಡುವಂಥ ಸಿನಿಮಾಗಳನ್ನ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಮತ್ತೆ ಕತೆ ಎಷ್ಟು ರೂಟೆಡ್ ಆಗಿದ್ದಷ್ಟು ಜನರಿಗೆ ಜಾಸ್ತಿ ಆಪ್ತವಾಗ್ತಾ ಹೋಗುತ್ತೆ, ನಮ್ಮದು ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಆ ರೀತಿ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರಬೇಕು. ಸೊ ಒಂದ್ ಕಡೆ ವಿಜಯ್ ಸರ್ ಮತ್ತೊಂದ್ ಕಡೆ ಶೆಟ್ರು, ಸೊ ಇಬ್ಬರು ಟಕ್ ಆಫರ್ ಹೇಗಿರುತ್ತೆ ಮತ್ತೆ ಆ ಒಂದು ದೃಶ್ಯವನ್ನ ನೀವು ಎದುರು ನೋಡಿರ್ತೀರಿ, ಫೀಲ್ ಆಗಿರುತ್ತೆ ಯಾವ ಮಟ್ಟಿಗಿದೆ ಅಂತ? ಆ ಸಖತ್ ಮಜಾ ಕೊಡುತ್ತೆ. ಆ ಐಡಿಯಾನೇ ನಂಗೆ ಸಖತ್ ಮಜಾ ಅನಿಸ್ತು ಜಡೇಶ್ ಸರ್ ಫಸ್ಟ್ ಹೇಳಿದಾಗ. ಆದರೆ ವಿಜಯಣ್ಣ ಮತ್ತೆ ರಾಜ್ಬಿ ಶೆಟ್ಟಿ ಸರ್ ಫೇಸ್ ಆಫೇ ಸಖತ್ ಮಜಾ ಅನಿಸ್ತು. ಅದನ್ನ ವಿಜುವಲೈಸ್ ಮಾಡಿರೋ ಐಡಿಯಾನೇ ಸೂಪರು. ಅದು 23ಕ್ಕೆ ಜನ ಥಿಯೇಟರ್ ಮುಂದೆ ಸೆಲೆಬ್ರೇಟ್ ಮಾಡೋದಂತೂ ಖಂಡಿತ. ಈಗ ನೇರವಾಗಿ ರಾಚಯ್ಯ ಅವರ ಹೋರಾಟ ಯಾವ್ದ್ರ ಮೇಲೆ? ಈಕ್ವಾಲಿಟಿ. ಅಂದರೆ ಸಂವಿಧಾನ ಏನಕ್ಕೆ ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ನಮ್ಮ ದೇಶದಲ್ಲಿ ಪ್ರತಿಯೊಂದು ಜಾಗಕ್ಕೂ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ತುಂಬ ಏನೋ ಡೀಪ್ ಆಗಿ ಸಾರುವಂಥ ಒಂದು ಪ್ರಯತ್ನ ಆಗಿದೆ. ರಾಚಯ್ಯನ ಜೊತೆಗೆ ನಿಂಗವದಲ್ಲೂ ಬೇರೊಂದು ನಾಟಿನೆಸ್ ನೋಡಿದ್ವಿ ರಾಚಯ್ಯನ ಒಳಗಡೆ, ರೊಮ್ಯಾಂಟಿಕ್ ರಾಚಯ್ಯ. ಸೊ ಆ ಒಂದು ಸಂದರ್ಭದಲ್ಲಿ ಆ ಸಾಂಗಲ್ಲಿ ನೀವೇ ಇದ್ದೀರಿ. ಸೊ ಮಗಳು ಇಲ್ಲಿ ಇದ್ದಾರೆ, ಈ ತರ ಎಲ್ಲ ದೃಶ್ಯ ಮಾಡ್ಬೇಕು ಅಂದ್ರೆ ಒಬ್ಬ ನಟನಾಗಿ ಅದು ಇದ್ದೇ ಇರುತ್ತೆ, ಬಟ್ ತಂದೆಯಾಗಿ ಒಂದಷ್ಟು ಇದ್ದೇ ಇರುತ್ತೆ. ಹೇಗಿತ್ತ ಆ ಕ್ಷಣ ಅಂತ? ಸರ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ ಸಾಂಗ್ ಅದು. ಶೂಟ್ ಮಾಡ್ತಾ ಮಾಡ್ತಾ ಎಲ್ಲ ನಗ್ತಿದ್ರು, ಎಷ್ಟು ಖುಷಿಯಾಗಿರ್ತಿತ್ತು ಸೆಟ್ ಅಂತಂದ್ರೆ ಇವ್ರು ಏನು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಅಲ್ಲಿ ರಾಮನಗರಲ್ಲಿ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ, ಅದು ಎಷ್ಟು ಕ್ಯೂಟಾಗಿ ಕಾಣ್ತಿದ್ರೆ ನೀವಿಬ್ರು ಅಂತ ಅಪ್ಪನ್ಗೆ ಮೇಡಮ್ಗೆ ಹೋಗ್ಬಿಟ್ಟು ಹೇಳ್ದೆ ನಾನು. ಅಷ್ಟು ಖುಷಿ ಕೊಟ್ಟಂತ ಸಾಂಗ್ ಅದು. ಅಂಡ್ ಅದ್ರಲ್ಲಿ ನಾನು ಕೂಡ ನನಗೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಸರ್. ಅಂತಾರ ಆ ಸಾಂಗ್ ನೋಡಕ್ಕೆ ಎಷ್ಟು ಮಜಾ ಇದೆಯೋ, ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟೇ ಖುಷಿ ಅಂಡ್ ಮಜವಾಗಿತ್ತು. ನಿಮ್ಮ ಬಗ್ಗೆ ಇಡೀ ಟೀಮ್ ಹೇಳಿದಂತ ಮಾತು ತಂದೆಗೆ ತಕ್ಕ ಮಗಳು ಅಂತ. ಯಾಕಂದ್ರೆ ಆ ಮಟ್ಟಿಗೆ ಅಂದ್ರೆ ಸಿನಿಮಾ ನೋಡಿದ್ರು, ಫಸ್ಟ್ ಕಾಪಿ ನೋಡಿದ್ರು ಒಂದಷ್ಟು ಜನ ಹೇಳಿದ್ರು, ಯಾಕಂದ್ರೆ ವಿಜಯ್ ಸರ್ಗೆ ಎಷ್ಟು ಡೆಡಿಕೇಶನ್ ಇದೆ ಅದೇ ಮಟ್ಟದಲ್ಲಿ ರಿತನ್ಯ ಅವ್ರಿಗೆ ಇರುವಂತದ್ದು ಅದು ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಅಂತ. ಹೋಪ್ಫುಲಿ ಸರ್, ಅವ್ರು ಹೇಳೋದೆಲ್ಲ ನಿಜ ಅಂತ ಅನ್ಕೊಂಡಿದೀನಿ. ಆಗ್ಲಿ ಕೂಡ 23ನೇ ತಾರೀಕು ನಮ್ಮ ಕರ್ನಾಟಕದ ಜನತೆ ಏನು ಹೇಳ್ತಾರೋ ಆ ಒಂದು ರಿಸಲ್ಟ್ಗೆ ನಾನು ಕಾಯ್ತಾ ಇದ್ದೀನಿ. ಎಫರ್ಟ್ ನಂದು, ಬಟ್ ರಿಸಲ್ಟ್ಸ್ಗೋಸ್ಕರ ನಾನು ಈಗರ್ಲಿ ಆಮ್ ವೇಟಿಂಗ್. ತಂದೆ ಹೋರಾಟಕ್ಕೆ ಅಂದ್ರೆ ರಾಚಯ್ಯನ ಹೋರಾಟಕ್ಕೆ ಭಾಗ್ಯ ಅನ್ನೋ ಕ್ಯಾರೆಕ್ಟರ್ ಯಾವ ಮಟ್ಟಿಗೆ ಸಾತಿರುತ್ತೆ ಅಂತ? ಓಕೆ, ಇದು ಆಕ್ಚುಲಿ ಸಸ್ಪೆನ್ಸ್ ಸರ್. ಇದನ್ನ ಸಿನಿಮಾ ನೋಡಬೇಕು. ಸಿನಿಮಾ ನೋಡಿ ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂತಂದ್ರೆ ರಾಚಯ್ಯನ ಒಂದು ಹೋರಾಟಕ್ಕೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲುವಂತಹ ಪಾತ್ರಗಳು ನಮ್ದು. ಸೊ ಹಂಗಾಗಿ ಎಷ್ಟಿರತ್ತೆ, ಏನಿರತ್ತೆ, ಹೆಂಗಿರತ್ತೆ, ಎಲ್ಲದಕ್ಕೂ 23ನೇ ತಾರೀಕು ಉತ್ತರ ಸಿಗತ್ತೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ರೈತ ಅಥವಾ ಭೂಮಿ ಅಂತ ಬಂದಾಗ ಉಳುವವನೇ ಭೂಮಿ ಒಡೆಯ, ಈ ತರದೊಂದು ಒಂದಷ್ಟು ಥಾಟ್ಗಳು ಬರುತ್ತೆ. ಅದ್ರ ಮೇಲೆ ಇದೆಯಾ ತನ್ನ ಭೂಮಿ ಉಳಿಸ್ಕೊಳ್ಳೋಕೆ ರಾಚಯ್ಯ ರೆಬಲ್ ಆಗ್ತಾರೆ? ನನ್ನೇ ಕೇಳ್ಬಿಟ್ರಿ ನೀವು ಹೆಂಗಿದೆ ಅಂತ. ಇಲ್ಲ ಸರ್, ಏನಂದ್ರೆ ಎಲ್ಲನೂ ಇದೆ. ಯಾಕೆ ಲ್ಯಾಂಡ್ ಲಾರ್ಡ್, ಅವ್ನು ಏನಕ್ಕೆ ಈ ಟೈಟಲ್ ಇಟ್ಟಿದ್ದಾರೆ ಅನ್ನೋದೇ ಆ ಕತೆ ಅಂಶ. ಯಾರ್ ಲ್ಯಾಂಡ್ ಲಾರ್ಡು, ಯಾಕೆ ಲ್ಯಾಂಡ್ ಲಾರ್ಡು ಏನಂತ ನೀವು ನೋಡ್ಬೇಕು. 23ನೇ ತಾರೀಕು ಇದು ಸಿನಿಮಾ ನೋಡ್ದಾಗ ಗೊತ್ತಾಗತ್ತೆ ಇಲ್ಲಿ ಏನಿದೆ
ಭೂಮಿ ಬಗ್ಗೆ ಇದೆಯಾ ಅಥವಾ ಲ್ಯಾಂಡ್ ಲಾರ್ಡ್ ಯಾರು, ಹೆಂಗಾಗ್ತಾನೆ, ಏನಾಗ್ತಾನೆ, ಅವ್ನು ಲ್ಯಾಂಡ್ ಲಾರ್ಡ್ ಆಗ್ತಾನೆ ಇಲ್ವಾ? ಈ ಸಿನಿಮಾ ನಡೆಯುವಂತ ಸಂದರ್ಭದಲ್ಲಾದ್ರೂ ನಿಮ್ಮ ತಂದೆಯವ್ರ ಜೊತೆ ಒಂದಷ್ಟು ಇತಿಹಾಸದ ಬಗ್ಗೆ ಮಾತನಾಡಿದ್ರೆ, ಅಂದ್ರೆ ಮೀನ್ಸ್ ಈ ತರದೊಂದು ಹೋರಾಟಗಳು ಎಲ್ಲ ಒಂದ್ ಕಡೆ ದಮನಿತರು ಅಂದ್ರೆ ತುಳಿತಕ್ಕೊಳಗಾದವರು ಒಂದಷ್ಟು ವರ್ಗಗಳಿರುತ್ತೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ರೆ ಮಾತಾಡಿದ್ರೆ ಏನಾದ್ರು ಅಂತ. ಖಂಡಿತ ಸರ್, ಯಾಕೆಂದ್ರೆ ಎಷ್ಟೋ ವಿಷಯಗಳು ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ. ಆಕ್ಟ್ ಮಾಡ್ತಾ ಮಾಡ್ತಾ ಗೊತ್ತಾಗ್ತಿ, ಹಿಂಗೆ ಸೀನ್ ಕಂಪೋಸ್ ಮಾಡಿ ಹಿಂಗೆಲ್ಲ ಮಾಡ್ತಿದ್ರ, ಹಿಂಗೆಲ್ಲ ಇರ್ತಿತ್ತ ಅವಾಗ ಅನಿಸ್ತಿತ್ತು. ನಾನು ಕೇಳಿದ್ದು ಉಂಟು, ಅಪ್ಪ ಹಿಂಗೆಲ್ಲ ನಡ್ಸ್ಕೊಳ್ಳೋರ, ಈ ಥರದ್ದೆಲ್ಲ ಇರ್ತಿತ್ತ, ಈ ಥರ ಪದ್ಧತಿಗಳೆಲ್ಲ ಇತ್ತ ಅಂತ. ಹೌದು ಮಗನ, ಹಿಂಗೆಲ್ಲ ಇರುತ್ತೆ ಅಂತ. ಸೊ ನನಗೂ ಹೊಸ ವಿಷಯಗಳು. ಸೊ ಅದು ನಾನು ಹೊಸದ್ ನೋಡ್ತಾ ನೋಡ್ತಾ ಕೇಳಿದ್ದುಂಟು ಸೆಟ್ಟಲ್ಲಿ, ಹಿಂಗೆಲ್ಲ ಆಯ್ತಾ, ಹಿಂಗೆಲ್ಲ ಮಾಡ್ತಾ ಅಂತ. ಸೊ ಆ ಥರ ಡಿಸ್ಕಷನ್ಸ್ ಬೇಕಾದಷ್ಟು ಆಗಿದೆ ನನ್ನ ಮಧ್ಯೆ, ನನ್ನ ಅಪ್ಪನ ಮಧ್ಯೆ.